ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಫಸ್ಟ್ PUC ಅಕೌಂಟೆನ್ಸಿ 6 ಮಾರ್ಕ್ಸ್ಗೆ ನಿಮಗೆ ಟ್ರೇಡಿಂಗ್ ಅಕೌಂಟ್ ಕೂಡ ಕೇಳ್ಬೋದು. ಇಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ನ ತಗೊಂಡಿದ್ದೀನಿ. ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಒಬ್ಟೈನ್ಡ್ ಫ್ರಮ್ ದ ರೆಕಾರ್ಡ್ಸ್ ಮಿಸ್ಟರ್ ರವಿ ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2023. ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಕೇಳಿದ್ದಾರೆ. 6 ಮಾರ್ಕ್ಸ್ ಪ್ರಾಬ್ಲಮ್ಮು. ಏನಿದೆ ಇನ್ಫಾರ್ಮೇಷನ್ನು? ಓಪನಿಂಗ್ ಸ್ಟಾಕ್ ಇದೆ, ಪರ್ಚೇಸ್ ಫಾರ್ ದ ಇಯರ್ ಇದೆ, ಸೇಲ್ಸ್ ಇದೆ, ಹಾಗೆಯೇ ಕ್ಯಾರೇಜ್ ಇನ್ವರ್ಡ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಇದೆ. ನಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ನಾವೇನು ತಗೊಳ್ತೀವಿ, ಎಲ್ಲ ಫಸ್ಟು ಓಪನಿಂಗ್ ಸ್ಟಾಕನ್ನು ತಗೊಳ್ತೀವಿ ಡೆಬಿಟ್ ಸೈಡು. ಅದಾದಮೇಲೆ ಪರ್ಚೇಸ್ ರಿಟರ್ನ್ ಏನಾದರೂ ಇದ್ದರೆ ಲೆಸ್ ಮಾಡಿಬಿಟ್ಟು ತಗೊಳ್ತೀವಿ. ಹಾಗೆಯೇ ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ತಗೊಳ್ತೀವಿ. ಕ್ರೆಡಿಟ್ ಸೈಡಲ್ಲಿ ಏನು ತಗೊಳ್ತೀವಿ? ಸೇಲ್ಸ್ ಮಾಡಿರೋದು, ಹಾಗೆಯೇ ಡೈರೆಕ್ಟ್ ಇನ್ಕಮ್ ಇದ್ದರೆ ಅದೇ ರೀತಿ ಕ್ಲೋಸಿಂಗ್ ಸ್ಟಾಕನ್ನು ತಗೊಳ್ಳುವಂಥದ್ದು. ಇಲ್ಲೇ ನಮಗೆ ಕೊಟ್ಟಿರೋದೇ 5 ಐಟಮು. ಇದನ್ನು ಯೂಸ್ ಮಾಡಿಕೊಂಡು ನಾವು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ನಾನು ಈಗಲೇ ಹೇಳ್ದಾಗೆ ಟ್ರೇಡಿಂಗ್ ಅಕೌಂಟಲ್ಲಿ 2 ಸೈಡ್ಸ್ ಇರುತ್ತೆ, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. 4 ಕಾಲಮ್ಸ್ ಬರುತ್ತೆ. ಟ್ರೇಡಿಂಗ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರವಿ ಫಾರ್ ದ ಇಯರ್ ಎಂಡ್ 31st March 2023. ಪರ್ಟಿಕ್ಯುಲರ್ ಅಮೌಂಟ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಫಸ್ಟ್ ನಾವು ಡೆಬಿಟ್ ಸೈಡಲ್ಲಿ ಏನೇನಾದ್ರು ತಗೊಳ್ತೀವಿ? ಓಪನಿಂಗ್ ಸ್ಟಾಕು, ಪರ್ಚೇಸ್ ರಿಟರ್ನ್ ಇದ್ದರೆ ಅದನ್ನು ಲೆಸ್ ಮಾಡಿ ತಗೊಳ್ಬೇಕು. ಹಾಗೆಯೇ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ತಗೊಳ್ತೀವಿ. ಕ್ರೆಡಿಟ್ ಸೈಡ್ ಏನು ತಗೊಳ್ತೀವಿ? ಸೇಲ್ಸ್ ಆಗಿರೋದು, ಸೇಲ್ಸ್ ರಿಟರ್ನ್ ಇದ್ದರೆ ಲೆಸ್ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕು, ಹಾಗೆಯೇ ಡೈರೆಕ್ಟ್ ಇನ್ಕಮ್ ಯಾವುದಾದ್ರೂ ಇದ್ದರೆ ತಗೊಳ್ತೀವಿ. ಸೊ ಇಲ್ಲಿ ಫಸ್ಟ್ ನಮಗೇನು ಕೊಟ್ಟಿದ್ದಾರೆ? ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. 2 ಓಪನಿಂಗ್ ಸ್ಟಾಕ್ 2 lakh rupees ಇದೆ. ಹಾಗೆಯೇ ಪರ್ಚೇಸ್ ಕೂಡ ಕೊಟ್ಟಿದ್ದಾರೆ. 2 ಪರ್ಚೇಸ್ 20 lakh rupees ಇದೆ. ಯಾವುದೇ ಪರ್ಚೇಸ್ ರಿಟರ್ನ್ ಇಲ್ಲ. ಹಾಗೆಯೇ 2 ಕ್ಯಾರೇಜ್ ಇನ್ವಾರ್ಡ್ಸ್ ಅನ್ನೋದು ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ಯಾರೇಜ್ ಔಟ್ವಾರ್ಡ್ಸ್ ಅನ್ನೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ತಗೊಳ್ಳೋದು. ಓಕೆ, ನಿಮಗೆ ಕ್ಯಾರೇಜ್ ಇನ್ವಾರ್ಡ್ಸು, ವೇಜಸ್ಸು, ಈ ರೀತಿ ಫ್ಯೂಯಲ್, ಈ ರೀತಿ ಎಕ್ಸ್ಪೆನ್ಸಸ್ ಕೊಟ್ಟಾಗ ನಾವು ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇದ್ದರೆ ಟ್ರೇಡಿಂಗ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಕ್ಯಾರೇಜ್ ಇನ್ವಾರ್ಡ್ಸ್ 10,000 rupees ಇದೆ, ಅದನ್ನು ಕೂಡ ತಗೊಂಡಿದ್ದೀವಿ. ನೆಕ್ಸ್ಟು ಸೇಲ್ಸ್ ಆಗಿದೆ. ಸೇಲ್ಸ್ ನಾವು ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಬೈ ಸೇಲ್ಸ್ 35 lakh rupees. ಹಾಗೆಯೇ ಕ್ಲೋಸಿಂಗ್ ಸ್ಟಾಕ್ ಇದೆ. ಬೈ ಕ್ಲೋಸಿಂಗ್ ಸ್ಟಾಕ್ 5 lakh rupees ಇದೆ. ಇದಿಷ್ಟೇ 5 ಐಟಮ್ ಅಲ್ವಾ ಕೊಟ್ಟಿದ್ದು. ಎಲ್ಲದೂ ಕೂಡ ಕಂಪ್ಲೀಟ್ ಆಯಿತು. ಈಗ ಟೋಟಲ್ ಮಾಡೋಣ. ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದರೆ ಪ್ರಾಫಿಟ್ ಆಗಿರುತ್ತೆ, ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದರೆ ಲಾಸ್ ಆಗಿರುತ್ತೆ. ಏಕೆಂದರೆ ಇಲ್ಲಿ ನಾವು ಸೇಲ್ ಮಾಡಿರೋದು, ಕ್ಲೋಸಿಂಗ್ ಸ್ಟಾಕು, ನಮ್ಮ ಹತ್ರ ಇರೋ ಸ್ಟಾಕು ಎಲ್ಲ ಇನ್ಕಮ್ಸ್ ಇದೆ. ಈ ಕ್ರೆಡಿಟ್ ಸೈಡಲ್ಲಿ ಎಲ್ಲ ಇನ್ಕಮ್ ಇರುತ್ತೆ ಅಲ್ವಾ. ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಇದ್ದಾಗ ನಮಗೆ ಪ್ರಾಫಿಟ್ ಬರುವಂಥದ್ದು. ಟೋಟಲ್ ಎಷ್ಟಿದೆ? 40 lakh ಆಯಿತು. 40 lakh ಈ 2 lakh 20 lakh 10,000ನ ಲೆಸ್ ಮಾಡಿದಾಗ 17,90,000 rupees ಗ್ರಾಸ್ ಪ್ರಾಫಿಟ್ ಆಯಿತು. ಈ ಗ್ರಾಸ್ ಪ್ರಾಫಿಟ್ ಏನಿದೆ ಇದನ್ನು ನಾವು ನೆಕ್ಸ್ಟು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಕೆಳಗಡೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಆದರೆ ಇಲ್ಲಿ ನಮಗೆ ಕೇಳಿರೋದು ಬರೀ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ. 2 ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ 17,90,000 ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ 17,90,000. ಇದಿಷ್ಟು ನಿಮಗೆ 6 ಮಾರ್ಕ್ಸಿಗೆ ಸಿಂಪಲ್ ಆಗಿ ತಗೊಳ್ಳುವಂಥದ್ದು ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ.